ಜೀವನದ ಕೊನೆ ಒಂದು ಕಾರ್ಯಕ್ರಮ ಅಂತಂದರೆ ಅದು ನಿವೃತ್ತ ಜೀವನ. ಜೂನ್ 30ನೇ ತಾರೀಕಿನಂದು ನಮ್ಮ ತಾಲೂಕಿನ ಒಂದು ಕುಟುಂಬದಿಂದ ನಮ್ಮ ಸಾಹೇಬರು ಯಾವಾಗಲೂ ಕೂಡ ಅವ್ರು ಹೇಳ್ತಿರ್ತಾರೆ, ನನ್ನ ತಾಲೂಕು ಎಲ್ಲ ಅಧಿಕಾರಿಗಳು ಕೂಡ ನನ್ನ ಕುಟುಂಬದ ಹಾಗೆ ಅಂತ ಹೇಳ್ತಿರ್ತಿದ್ರು. ಆ ಕುಟುಂಬದವರಾಗಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಆ ನಿವೃತ್ತಿ ಒಂದು ರೀತಿ ಸನ್ಮಾನ ಮಾಡಬೇಕು, ಅವರ ಸೇವೆಯನ್ನು ಸ್ಮರಿಸಬೇಕು ಅಂತ ಹೇಳಿ ನಮ್ಮ ತಾಲೂಕು ಆಡಳಿತ ನಿರ್ಧರಿಸಿತು. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರು, ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಬಹಳಷ್ಟು ಒಂದು 10 ದಿನ ಹಿಂದೆನೇ ಇದನ್ನು ಒಂದು ಹೇಳಿದರು, ಚೆನ್ನಾಗಿ ಮಾಡಬೇಕು, ಎಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ಹೇಳಿದರು. ಸೊ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚೆನ್ನಾಗಿ ಆಯೋಜನೆ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂತಹ ಶ್ರೀಯುತ ಶಾಸಕರಿಗೆ ನಾನು ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ತಾಲೂಕು ಆಡಳಿತದಲ್ಲಿ ಬಹಳ ಮುಂಚೂಣಿಯಲ್ಲಿ ನಾನು ನಿಜವಾಗ್ಲೂ ಒಂದು 10 ದಿನದಿಂದ SIR ವರ್ಕ್ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಹೇಳಬೇಕು ಅನ್ನಿಸ್ತಿದೆ, ಇಡೀ ಕೋಲಾರಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಮುಳಬಾಗಿಲು ತಾಲೂಕು SIR ವರ್ಕಲ್ಲಿ ನಂಬರ್ 1 ಸ್ಥಾನದಲ್ಲಿ. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸಕ್ತಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಅದೇ ನಮ್ಮ ಈ ಒಂದು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಬಾಬು ಸರ್ ಅವರಿಗೂ ಕೂಡ ನಾನು ಆದರದ ಸ್ವಾಗತವನ್ನು ಬಯಸ್ತೇನೆ. ನನ್ನ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಶ್ರೀಯುತ ರಘುಪತಿ ರೆಡ್ಡಿ ಸರ್ ಅವರು, ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಯುತ ಆಂಜನೇಯ ಸರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಇವತ್ತು ಆಗ್ತಾ ಇರ್ತಕ್ಕಂತಹ ಶ್ರೀಯುತ KN ರಾಮಚಂದ್ರ ಸರ್ ಅವರು, ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತು ಶ್ರೀಮತಿ ಅನುರಾಧ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ರಮೇಶ್ ಸರ್ ಅವರು ವೇದಿಕೆಗೆ ಬರಬೇಕು. ನನ್ನ ಗುರುಗಳು ಆಗಿರ್ತಕ್ಕಂತಹ ಪ್ರಾಂಶುಪಾಲರು ಶ್ರೀ ಮುನಿವೆಂಕಟಪ್ಪ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಿಮಗೆ ಆತ್ಮೀಯ ಸ್ವಾಗತ. ಶಾಲೆಗಳಿಂದ ಸಂಘ ಸಂಸ್ಥೆಗಳಿಂದ ಬಂದಿದ್ದೀವಿ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಿಶೇಷವಾಗಿ ಪತ್ರಕರ್ತರು ಎಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತ. ಸೊ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಭೆ ಪುರಸಭೆ ನಾಯಕರಿಗೆ ಎಲ್ಲ ನನ್ನ ಅಧಿಕಾರಿಗಳಿದ್ದಾರೆ. ಇದನ್ನು ನಾನು ಈ ಒಂದು ಸ್ಟೇಜ್ ಹತ್ತಿ ಈ ರೀತಿ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಸೇವೆಯನ್ನು ನಾನು ಮುಳಬಾಗಿಲು ತಾಲೂಕಿನಲ್ಲೇ ಪ್ರಾರಂಭ ಮಾಡಬೇಕಾದ್ರೆ, ಸರ್ಕಾರಿ ಸೇವೆ ಅನ್ನೋದಾದರೆ ನಾನು ಮುಳಬಾಗಿಲು ತಾಲೂಕಿನಲ್ಲಿ ಪ್ರಾರಂಭ ಮಾಡೋದು 1991ರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಹಾಯಕ ಕೃಷಿ ಅಧಿಕಾರಿ ರೈತ ಮಂಡಳಿ ಅಂತ ಸೇರಿಕೊಂಡು ಅಲ್ಲಿ ಆ್ಯಕ್ಚುಲಿ ನಾನು ಎಕ್ಸ್ಟೆನ್ಷನ್ ವರ್ಕ್ ಕಲ್ತಿದ್ದೆ. ನಾನು ಮುಳಬಾಗಿಲು ತಾಲೂಕಿನ ಆ ಒಂದು ಹುದ್ದೆಯಲ್ಲಿ 8 ವರ್ಷ ಆ ಹುದ್ದೆಯಲ್ಲಿದ್ದೆ. ಇಟ್ ವಾಸ್ ಡ್ಯಾನಿಡಾ ಪ್ರಾಜೆಕ್ಟ್ ವೈಟಪ್ ಅಂತ ಒಂದು ಸ್ಕೀಮ್ ಇತ್ತು ಸರ್. ಆವಾಗ ವೆಟರ್ನರಿ ಡಾಕ್ಟರ್ಸ್ನು ಸಹ ಆ ಸ್ಕೀಮಲ್ಲಿ ತಗೊಂಡು, ದಟ್ ವಾಸ್ ಫಸ್ಟ್ ಆ ಸ್ಕೀಮಲ್ಲಿ ತಗೊಂಡಿದ್ದು. ಮೇಬಿ ದಟ್ ವಾಸ್ ದ ಲಾಸ್ಟ್, ಬಟ್ ವರ್ಕ್ ವೆಂಟ್ ಆನ್ ವೆರಿ ವೆಲ್ ಇನ್ ಮುಳಬಾಗಿಲು ತಾಲೂಕು. ಸೊ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಆವಾಗ ಒಂದು ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಮಾಡಿದ್ದು, ಗ್ರೂಪ್ ಫಾರ್ಮೇಷನ್ಸ್ ಆಗಲಿ, ಸೊ ಎಲ್ಲ ವರ್ಕ್ಸ್ ಆವಾಗ ತುಂಬ ಚೆನ್ನಾಗಿ ನಡೀತು. ಸೊ ಅದಾದಮೇಲೆ ನನಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅನ್ನೋ ಒಂದು ತುಂಬ ಇದಿತ್ತು ಸಹ. ಅಲ್ಲಿ ತುಂಬ ಒಳ್ಳೆಯ ಹೆಸರು ತಗೊಂಡೆ. ಡ್ಯಾನಿಡಾಸ್ ಇದರಿಂದ ಒಳ್ಳೆ ಪ್ರಶಂಸೆಯನ್ನು ಬಂತು, ಅವ್ರ ವಿಸಿಟ್ಸ್ ಆಯಿತು ಎಲ್ಲ. ಆದರೂ ಸಹ ಅವರು ಮೇನ್ ಸ್ಟ್ರೀಮಿಗೆ ತಗೊಳ್ತೀವಿ ಅಂತ ಇದು ಮಾಡಿದ್ರು ಸಹ ನಾನು ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ 99ರಲ್ಲಿ ನಾನು ಇಲ್ಲಿ ಮುಳಬಾಗಿಲು ಪಶುವೈದ್ಯ ಆಸ್ಪತ್ರೆಯಲ್ಲಿ ವಿಸ್ತರಣಾಧಿಕಾರಿಯಾಗಿ ಸೇರಿಕೊಂಡೆ. ಸೊ ಅಲ್ಲಿಂದ ಸುಮಾರು ವರ್ಷ ನಾನು ಇಲ್ಲೇ ಮುಳಬಾಗಿಲೇ ಸೇವೆ ಮಾಡಿದ್ದೀನಿ. ಕಂಪ್ಲೀಟ್ ಆಲ್ಮೋಸ್ಟ್ ಕೊನೆ ತನಕ ಇಲ್ಲೇ. ಮಧ್ಯದಲ್ಲಿ ಒಂದು 4 ವರ್ಷ ಮಾತ್ರ 2010ರಿಂದ 14 ತನಕ ಪಶು ಆಸ್ಪತ್ರೆ ಮಾಲೂರಲ್ಲಿ 4 ವರ್ಷ ಸೇವೆ ಮಾಡಿದೆ. ಸೊ ಉಳಿದಿದ್ದೆಲ್ಲ 31 ವರ್ಷನೂ ನಾನು ಮುಳಬಾಗಿಲಲ್ಲೇ ಸೇವೆ ಮಾಡಿದ್ದೀನಿ. ಸೊ ಆ ಸೇವೆಯನ್ನು ಗುರುತಿಸಿ ನನಗೆ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ಹೇಳ್ಕೊಳ್ಳಿಕ್ಕಾಗದೇ ಇರೋಂತಹ ಒಂದು ಆನಂದ ಹಾಗೂ ಎರಡೂ ಆಗ್ತಾಯಿದೆ. ನಾನಿನ್ನೇನು ಹೇಳಲಿಕ್ಕೂ ಆಗ್ತಾಯಿಲ್ಲ ನನಗೆ.